ಯಾಕಮ್ಮ ಇನ್ನೂ ರೆಡಿ ಆಗಿಲ್ವಾ? ನೀನು ಫಂಕ್ಷನ್ ಬರಲ್ವಾ? ಇಲ್ಲ ಅತ್ತೆ, ನಾನು ಎಲ್ಲೂ ಬರಲ್ಲ, ನನ್ಗಿಷ್ಟ ಇಲ್ಲ. ನನ್ಗೂ ಬೇಜಾರಾಗೋಗಿದೆ. ಹೋಗಿದ್ ಕಡೆ ಎಲ್ಲ ಇನ್ನೂ ಮಗು ಆಗಿಲ್ವಾ ಅಂತ ಕೇಳ್ತಾರೆ. ನನ್ಗಂತೂ ಅವ್ರಿಗೆಲ್ಲ ಉತ್ತರ ಕೊಟ್ಟು ಸಾಕಾಗೋಗಿದೆ. ಅಲ್ಲ ಅಮ್ಮ, ದೇವ್ರ ಕೊಟ್ಟಾಗ ನನ್ ಬ್ಯೂಟಿ ಹಾಳಾಗುತ್ತೆ ಅಂತ ನೀನೇ ನಿರಾಕರಿಸ್ತೆ. ಈಗತ್ರ ಏನಮ್ಮ ಪ್ರಯೋಜನ? ಆ ದೇವ್ರ ಕಂಡ್ಬಿಡ್ಬೇಕಷ್ಟೇ. ಅಕ್ಕ, ಫಸ್ಟ್ ಹೋಗಿ ರೆಡಿ ಆಗು. ಹೌದು, ಇವತ್ತು ನಾನ್ ನಮ್ಮ ಅಕ್ಕನ್ ಕರ್ಕೊಂಡ್ ಬಂದಿರದೆ ದಕ್ಷಿಣ ಶಿರಡಿ ಸಾಯಿ ಮಂದಿರ ಹಾಗೂ ದತ್ತಪೀಠ ಶ್ರೀ ಸಾಯಿ ಮಂದಿರದಲ್ಲಿ ಸಾಮೂಹಿಕ ಸಂತಾನ ಗೋಪಾಲ ಹೋಮವನ್ನು ಏರ್ಪಡಿಸಲಾಗಿದೆ. ಸಂತಾನವಿಲ್ಲದೆ ಇರೋ ದಂಪತಿಗಳು ಶ್ರೀಕೃಷ್ಣನ ಕೃಪೆಯಿಂದ ಸಂತಾನ ಭಾಗ್ಯದ ಆಶೀರ್ವಾದ ಪಡ್ಕೋಬಹುದು. ಈ ಹೋಮದಲ್ಲಿ ಭಾಗವಹಿಸಿದ ದಂಪತಿಗಳಿಗೆಲ್ಲ ಅಂಬೆಗಾಲ್ ಕೃಷ್ಣನ ಪೂಜೆ ಮಾಡಿ ಹೋಮ ಮಾಡದ್ಮೇಲೆ ಮಂತ್ರೋಪದೇಶ ನೀಡಲಾಗುತ್ತೆ. ನಂತರ ದಂಪತಿಗಳು ಈ ಕೃಷ್ಣ ಮೂರ್ತಿನ ಮನೆಗ್ ತಗೊಂಡ್ ಬಂದು ಪೂಜೆ ಮಾಡ್ಬೇಕಾಗುತ್ತೆ. ಮಕ್ಕಳಿಲ್ದೇ ಇರೋ ದಂಪತಿಗಳಿಗೆ ಇದು ಒಳ್ಳೆ ಅವಕಾಶ. ಹಾಗಿದ್ರೆ ಈ ಹೋಮ ನಡೀತಿರೋದು ಯಾವಾಗ? ಅಕ್ಕ, ಕೃಷ್ಣ ಜನ್ಮಾಷ್ಟಮಿ ದಿನ ಸೆಪ್ಟೆಂಬರ್ 4ನೇ ತಾರೀಕು ಈ ಹೋಮ ನಡೀತಿರೋದು. ಭರವಸೆಯೊಂದಿಗೆ ಬನ್ನಿ, ಭಕ್ತಿಯಿಂದ ಪ್ರಾರ್ಥಿಸಿ. ಈ ಹೋಮದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಬೇಗ ನಿಮ್ಮ ಮನೆಗೆ ಮುದ್ದಾದ ಕಂದಮ್ಮ ಬರ್ಲಿ. ಓಂ ಸಾಯಿರಾಮ್.